ನಮಸ್ಕಾರ. ನನ್ನ ಯೂಟ್ಯೂಬ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ಮತ್ತು ಎಲ್ಲ ನನ್ನ ವಿಡಿಯೋಗಳನ್ನು ರೆಗ್ಯುಲರಾಗಿ ನೋಡುವಂಥವ್ರಿಗೆ, ನಾವಿವತ್ತು ಈ ದೋಣ್ಗಲ್ನಿಂದ ಮಂಗಳೂರು ಮತ್ತು ಧರ್ಮಸ್ಥಳ ಹೋಗುವಂಥ ರಸ್ತೆಯ NH75 ಭಾಗದ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ರಿಕ್ವೆಸ್ಟ್ ಏನಂದರೆ, ಹೆಚ್ಚಿನ ಅಂಶ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಾನು 2019ರ ಲ್ಯಾಂಡ್ ಸ್ಲೈಡಿಂಗ್ ಭಾಗವಾಗಿ ಮಾತಾಡ್ತೇನೆ. ನೋಡಿ, ನೀವಲ್ಲಿ ನೋಡ್ಬೋದು, ಇದು 2019ರ ಭಾಗದ ಸಮಯದಲ್ಲಿ ಮಣ್ಣನ್ನು ಹಾಕಿ ಸ್ಟ್ರೈಟ್ ಮಾಡಿದರು. ಯಾವುದೇ ರೀತಿಯ ನೀರನ್ನು ಮಾಡಲಿಕ್ಕೆ ಜಾಗ ಮಾಡಿರಲಿಲ್ಲ. ಆ ಸಮಯದಲ್ಲಿ ಮಾಡಿದಂತಹ ರಸ್ತೆಯನ್ನು ಮಾಡಲಿಕ್ಕೆ ಹೋಗೋ ಸಮಯದಲ್ಲಿ ನೀವಿಲ್ಲಿ ನೋಡ್ಬೋದು, ಬಲಭಾಗದಲ್ಲಿ ಇಲ್ಲಿ ತುಂಬ ಲ್ಯಾಂಡ್ ಸ್ಲೈಡಿಂಗ್ ಆಗ್ತದೆ. ಬಲಭಾಗದಲ್ಲಿ ತುಂಬ ಜಮೀನುಗಳು ಕೂಡ ಕೊಚ್ಚಿ ಹೋಗ್ತವೆ ಹೆಚ್ಚಿನ ಮಳೆ ಆದಾಗ 2019ನೇ ಇಸವಿಯಲ್ಲಿ. ಯಾಕೆ 2019 ಇಸವಿ ಅಂತೇಳಿ ನಿಮಗೆ ಹೇಳ್ತಾ ಇದ್ದೇನೆ ಅಂತಂದರೆ, ನೀವು ನೋಡ್ಬೋದು, ಈಗ ಇವತ್ತು ನಾವು 2024 ಇಸವಿಯಲ್ಲಿ ಅಂದರೆ 5 ವರ್ಷಗಳು ಕಳೆದಿದ್ದೇವೆ, 60 ತಿಂಗಳುಗಳನ್ನು ಕಳೆದಿದ್ದೇವೆ. ಈ ರಸ್ತೆ 5 ವರ್ಷಗಳಿಂದ ಕೂಡ ಇದೇ ರೀತಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಇದೆ. ಇಲ್ಲಿಗೊಂದು ಸೈಡ್ಗಳಿಗೆ ಇವನ್ನು ಇಟ್ಟು ನೈಟು ಇಲ್ಲಿ ಟ್ರಾಫಿಕ್ ಜಾಮ್ ಆದರೆ ಗಂಟೆಗಟ್ಟಲೆ ನಾವು ವೆಹಿಕಲ್ಗಳನ್ನು ಬಸ್ಗಳನ್ನು ಲಾರಿಗಳನ್ನು ನಿಲ್ಲಿಸ್ಕೊಂಡು ನಿಂತಿರ್ತಾರೆ. ಆ ಕಾರಣಕ್ಕೆ ನಾನು ಈ ದೋಣ್ಗಲ್ ಲ್ಯಾಂಡ್ ಸ್ಲೈಡ್ 2019ರ ಯಾರ ಸರ್ಕಾರ ಇತ್ತು ಅವರು ಕೂಡ ಬಂದಿದ್ದರು. 20ರಲ್ಲೂ ಬರ್ತಾರೆ, 21ರಲ್ಲೂ ಬರ್ತಾರೆ, 22ರಲ್ಲೂ ಬರ್ತಾರೆ, ಪ್ರತಿ ವರ್ಷ ಬರ್ತಾರೆ. ಕಳೆದ 5 ವರ್ಷಗಳಿಂದ ಯಾವುದೇ ರೀತಿಯ ಕಾಮಗಾರಿ ಆಗಿರುವುದಿಲ್ಲ. ಮುಂದೆ ಮಾಡ್ತಾ ಇದ್ದಾರೆ, ಆ ಕಾಮಗಾರಿ ವೇಗವಾಗಿ ನಡೀತಾ ಇಲ್ಲ. ನಾನು ಕಳೆದ ವಿಡಿಯೋದಲ್ಲಿ ಕೊನೆಯ ಭಾಗದಲ್ಲಿ ಹೇಳಿದ್ದೆ, ಈ ರಸ್ತೆಯ ಬಗ್ಗೆ ಯಾಕೆ ಇಷ್ಟು ವಿಡಿಯೋಗಳನ್ನು ಹೇಳ್ತೇನೆ ಅಂತೇಳಿ ಅಂತ. ಬೆಂಗಳೂರು ಮತ್ತು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಅಂತ, ಬೆಂಗಳೂರು ಮತ್ತು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ ಆಲ್ರೆಡಿ ವೆಲ್ಲೋರ ಭಾಗವಾಗಿ, ಹೊಸೂರು ಭಾಗದಿಂದ ವೆಲ್ಲೋರ ಭಾಗವಾಗಿ ಚೆನ್ನೈಗೆ ಹೋಗಲಿಕ್ಕೆ 6 ಪಥದ ರಸ್ತೆ ಇದೆ. ಯಾಕೆಂದರೆ ಪೋರ್ಟಿಗೆ ವೆಹಿಕಲ್ಗಳು ಹೋಗಲಿಕ್ಕೆ ಅಂತೇಳಿ ಅಂತ. ಪೋರ್ಟ್ಗಳಿಗೆ ಮತ್ತು ನಿಮ್ಮ ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು, ಯಾವುದೇ ಹಾರ್ಬರ್ಗಳಿಂದ ಎಲ್ಲದನ್ನು ಮುಟ್ಟಲಿಕ್ಕೆ ಒಳ್ಳೆಯ ರಸ್ತೆ ಆಲ್ರೆಡಿ ಚೆನ್ನೈಗೆ ಇದೆ, ಬೆಂಗಳೂರು ರಾಜಧಾನಿಯಿಂದ. ಆದರೆ ನಮ್ಮ ಬೆಂಗಳೂರಿನಿಂದ ಮಂಗಳೂರು ಭಾಗಕ್ಕೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಹಾರ್ಬರ್ಗೆ ಬರಬೇಕು ಅಂದರೆ ಇದೊಂದೇ ರಸ್ತೆ, ತುಂಬ ಮುಖ್ಯವಾಗಿರೋಂಥ ರಸ್ತೆ ಇದು. ಈ ರಸ್ತೆ ತುಂಬ ಕಡೆಗಣನೆ ಆಗ್ತದೆ. ಕಾರಣ ಏನು ಅಂತ ಗೊತ್ತಿಲ್ಲ. ನೋಡಿ, ಇಲ್ಲಿ ಗಾರ್ಬೇನ್ ಗೋಡೆಯನ್ನು ನಿರ್ಮಿಸಿದ್ದಾರೆ. 4-5 ವರ್ಷಗಳು ಹಿಂದೆನೇ ನಿರ್ಮಿಸಿರುವಂಥ ಗೋಡೆ ಅದು. ಅದಕ್ಕೆ ರಸ್ತೆಯನ್ನು ಹಾಕಲಿಕ್ಕೆ ಯಾವುದೇ ರೀತಿಯ ಮುಂದಿನ ದಿನಗಳಲ್ಲಿ ಆ ಕೆಲಸಗಳನ್ನು ಮಾಡಲಿಲ್ಲ. ಈ ಬೆಂಗಳೂರು ಮತ್ತು ಮಂಗಳೂರಿಗೆ ಮುಖ್ಯವಾದ ರಾಷ್ಟ್ರೀಯ ಹೆದ್ದಾರಿ ಇದಾಗಿರುವುದರಿಂದ ಯಾಕೆ ಇದ್ರ ಬಗ್ಗೆ ಇವರು ಇಂಪಾರ್ಟೆನ್ಸ್ನ ಕೊಡ್ತಾ ಇಲ್ಲ? ಇಲ್ಲಿಗೆ ಒಂದು ಟನಲ್ ರಸ್ತೆ ಬೇಕು ಅಂತೇಳಿ 2013-14ರಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗಿಂದನೂ ಈ ರಸ್ತೆಯಲ್ಲಿ ನಡೆದುಕೊಂಡು ತಿರುಗಾಡ್ಕೊಂಡು ರಾಷ್ಟ್ರೀಯ ಹೆದ್ದಾರಿಯನ್ನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇಳಿ ಮಂಗಳೂರಿನ ಭಾಗದವರೇ ಆದಂತಹ ಸದಾನಂದ ಗೌಡರು ಮುಖ್ಯಮಂತ್ರಿಗಳು, ಅವರುಗಳು ಕೂಡ ಓಡಾಡ್ತಾರೆ, ನೋಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಆದರೆ ಇದಕ್ಕೆ ಒಂದು ಯಾವುದೇ ರೀತಿಯಾದಂಥ ಫೈನಲ್ ಡಿಸಿಷನ್ನ ತಗೊಳ್ಳೋದಿಲ್ಲ. ಅಲ್ಲಿಗೆ ಯೋಚನೆ ಮಾಡಿ, 2012-13 ಭಾಗದಿಂದ ಅಂದರೆ 10-12 ವರ್ಷನೇ ಕಳೆದಿದ್ದಾವೆ. ಆದರೂ ಕೂಡ ಯಾರೂ ಕೂಡ ಇದ್ರ ಬಗ್ಗೆ ಯೋಚನೆಗಳನ್ನು ಮಾಡಲಿಲ್ಲ. 15 ವರ್ಷಗಳಾದಂಥ MP ನಳಿನ್ ಕಟೀಲರ್ ಅವರು 15 ವರ್ಷಗಳ MP ಗಳಾಗಿದ್ದರು. 15 ವರ್ಷಗಳ 3 ಸತಿ MP ಗಳಾಗಿರ್ತಾರೆ. ಹಾಸನದಲ್ಲಿ 10 ವರ್ಷ MP ಆಗಿರ್ತಾರೆ ಪ್ರಜ್ವಲ್ ರೇವಣ್ಣನವರು. ಅವರು ಕೂಡ ಯಾವುದೇ ರೀತಿಯ ಇದರ ಬಗ್ಗೆ ಒಳ್ಳೆಯ ಒಂದು ಯೋಚನೆಯನ್ನು ಮಾಡುವುದೇ ಇಲ್ಲ. ಈ ಭಾಗ ಸೇರುವಂಥದ್ದು ಹೇಳುವಾಗ ಹಾಸನದ ಭಾಗಕ್ಕೆ ಸೇರುತ್ತದೆ. ಮಾರ್ನಹಳ್ಳಿವರೆಗೂ ಕೂಡ ಇದು ಹಾಸನಕ್ಕೆ ಸೇರುವಂತಹ ಜಾಗ ಇದು. ನೀವಿಲ್ಲಿ ನೋಡ್ಬೋದು, ಈ ಕ್ರಾಸ್ನಲ್ಲಿ ಎಷ್ಟು ದೊಡ್ಡದಾದಂಥ ಗುಡ್ಡ ಇದೆ. ಆ ಗುಡ್ಡವನ್ನು ಕೊರೆದಿದ್ದಾರೆ. ಆ ಗುಡ್ಡ ಕೊರೆದ ನಂತರ ಅಲ್ಲಿಗೆ ನೋಡಿ ಬೆಡ್ಡಿಂಗ್ಗಳನ್ನು ಹಾಕ್ಕೊಂಡಿದ್ರು, ರಸ್ತೆ ಹಾಕಲಿಕ್ಕೆ ಅಂತ ಬೆಡ್ಡಿಂಗನ್ನು ರೆಡಿ ಮಾಡಿದರು. ಈ ಜುಲೈನಲ್ಲಿ ಬಂದಂಥ ಮಳೆ ಕಂಪ್ಲೀಟ್ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಕಂಪ್ಲೀಟ್ ಲ್ಯಾಂಡ್ ಸ್ಲೈಡಿಂಗ್ ಆಗುವ ಮೂಲಕ ಮತ್ತೆ ಮಣ್ಣನ್ನು ತೆಗೆದು ತಡೆಗೋಡೆ ಕಟ್ಟದೆ ಮತ್ತೆ ಆ ಕಾಮಗಾರಿಯನ್ನು ಅವರು ರಸ್ತೆಯನ್ನು ಹಾಕಲಿಕ್ಕೆ ಹೋಗ್ತಾರೆ ಅಂತಂದರೆ ಮತ್ತೆ ಅದು ಮುಂದಿನ ದಿನಗಳಲ್ಲಿ ತೊಂದರೆ ಆಗುವಂಥದ್ದು 100% ಅಂತ ಹೇಳ್ಬೋದು. ಈ ರಸ್ತೆಯ ಒಂದು ಅವೈಜ್ಞಾನಿಕ ಕಾಮಗಾರಿ ಕಳೆದ 10 ವರ್ಷಗಳಿಂದ ನಡೀತಾ ಇದೆ.
ದಕ್ಷಿಣ ಕನ್ನಡ ಜಿಲ್ಲೆಯಿಂದ 8 ಜನ ಮತ್ತು ಉಡುಪಿಯಿಂದ 5 ಜನ MLA ಆಗಿ ಹೋಗ್ತಾರೆ ಪ್ರತಿ 5 ವರ್ಷಕ್ಕೊಮ್ಮೆ. 13-14 ಜನ ಅವರುಗಳು ಇವತ್ತಿನ ದಿನ ಹೆಚ್ಚಿನ ಅಂಶ ರಸ್ತೆ ಮಾರ್ಗವಾಗಿ ತಿರುಗ್ತಾರೆ. MLA ಆಗುವಾಗ ಅಥವಾ MP ಆಗಿರುವಾಗ ಅವರಿಗೆ ಏರ್ ಮೂಲಕ ಅಂದರೆ ಹೆಚ್ಚಿನ ಅಂಶ ಸಮಯದಲ್ಲಿ ವಾಯು ಮಾಲಿನ್ಯವನ್ನು ಮಾಡ್ತಾರೆ, ಅಂದರೆ ಫ್ಲೈಟಲ್ಲಿ ಹೋಗುವಂಥ ಕೆಲಸಗಳನ್ನು ಮಾಡ್ತಾರೆ. ಮುಂದಿನ ಸಮಯದಲ್ಲಿ ಅವರೇ ಮುಖ್ಯ MLAಗಳಾಗಿ ಬಂದರೆ, ಶಾಸಕರುಗಳಾಗಿ ಬಂದರೆ ಅವರುಗಳು ಮತ್ತೆ ಅದೇ ಕಂಟಿನ್ಯೂನ ಮಾಡ್ತಾರೆ. ಅವ್ರದ್ದು ಮುಗಿದ ನಂತರ ಅವರಿಗೆ ಆಪ್ಷನ್ ಇದ್ದರೆ ಏರ್ನಲ್ಲಿ ಹೋಗ್ತಾರೆ, ಇಲ್ಲದಿದ್ದರೆ ಈ ರಸ್ತೆಯಲ್ಲಿ ಅವರು ನೋಡ್ತಾರೆ ಯಾವಾಗ ಟ್ರಾವೆಲ್ ಮಾಡುವಾಗ, ಒಳ್ಳೆ ಕಾರ್ಗಳಲ್ಲಿ ಹೋಗುವಾಗ. ಬಟ್ ಇಲ್ಲಿಯ ಅವಸ್ಥೆಯನ್ನು ಈ ಮಂಗಳೂರು ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಉಡುಪಿ ಜಿಲ್ಲೆಯ ಈ 13 ಶಾಸಕರುಗಳು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ? ಅವರಿಗೆ ಅವಶ್ಯಕತೆ ಇಲ್ಲವಾ? ಕರಾವಳಿ ಭಾಗಕ್ಕೆ ಬರೋದಕ್ಕೆ ಒಂದು ಒಳ್ಳೆಯ ರಸ್ತೆ ಅವಶ್ಯಕತೆ ಇಲ್ಲವಾ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಆಗ್ತದೆ. ಈ ಗುಡ್ಡಗಳನ್ನು ಕೊರಿತಾರೆ, ಅಲ್ಲನ್ನು ಬೀಳಿಸ್ತಾರೆ, ಮಳೆಗಾಲ ಬಂದರೆ ಬೀಳ್ತದೆ, ಬೇಸಿಗೆ ಬಂದರೆ ಕೊರಿತಾರೆ. ಆ ಥರ ಮಾಡುವ ಮುಂಚೆ ಯಾಕೆ ಇವರು ಈ ಕೆಲಸಗಳನ್ನು ಪರಿಪೂರ್ಣವಾಗಿ ಮುಗಿಸ್ಕೊಡುವಂಥದ್ರಲ್ಲಿ ಯಾಕೆ ಶಾಸಕರು ಕೂಡ ಯೋಚನೆ ಮಾಡೋದಿಲ್ಲ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ನೀವಲ್ಲಿ ನೋಡ್ಬೋದು ಮಣ್ಣನ್ನು ಹಾಕಿ ರೆಡಿ ಮಾಡಿರುವಂಥ ಜಾಗ ಯಾವ ರೀತಿಯಾಗಿ ಲ್ಯಾಂಡ್ಸ್ಲೈಡ್ ಆಗಿದೆ ಅಂತೇಳಿ ಅಂತ. ಈ ಭಾಗದಲ್ಲಿ ನೋಡ್ಬೋದು ನೀವು, ಕಂಪ್ಲೀಟ್ ಲ್ಯಾಂಡ್ಸ್ಲೈಡಿಂಗ್ ಏರಿಯಾಗಳಿದು. 80ರಿಂದ 100 ಅಡಿ ಹೈಟಲ್ಲಿರುವಂಥ ತೋಟದ ಗುಡ್ಡಗಳನ್ನು 90 ಡಿಗ್ರಿ ಭಾಗದ ಇದರಲ್ಲಿ ಬಗಿತಾರೆ. ಬಗೆಯುವಾಗ ಅದು ಮತ್ತೆ ಬೀಳ್ತದ, ಅದಕ್ಕೊಂದು ತಡೆಗೋಡೆ ಯಾವ ಥರ ನಾವು ನಿರ್ಮಿಸಬೇಕು, ಎಷ್ಟು ಗಾತ್ರದ ತಡೆಗೋಡೆಯನ್ನು ನಾವು ಕಟ್ಟಿದ್ರೆ ಅದು ಬೀಳುವುದಿಲ್ಲ, ಸ್ವಲ್ಪ ನಿಲ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಸ್ವಲ್ಪ ಕೂಡ ಮಾಹಿತಿ ಇಲ್ಲ. ಈ ಗುಂಡಿಗಳಾಗಿರುವಂಥದ್ದಕ್ಕೆ ಕಲ್ಲುಗಳನ್ನು ಹಾಕಿ ಒಂದು ಗುಂಡಿಗಳನ್ನು ಮುಚ್ಚಿದ್ದಾರೆ ಸರಾಗೋಗಿ ಸ್ವಲ್ಪ ಸಾಗಲಿಕ್ಕೆ ಅಂತ. ಈ ನೀವು ನೋಡ್ತಿರುವಂಥ ರಸ್ತೆ ಈಗ ಪೂರ್ತಿ ಗುಂಡಿಗಳು ಬಿದ್ದಿತ್ತು. ಇದು ಇಲ್ಲಿಯ ಅವೈಜ್ಞಾನಿಕ ಕಾಮಗಾರಿಯ ವಿಡಿಯೋ. ಇದು ವಾರ್ನಿಂಗ್ ಬೋರ್ಡನ್ನು ಮಾತ್ರ ತುಂಬ ಚೆನ್ನಾಗಿ ಹಾಕ್ತಾರೆ. ಕಳೆದ 10 ವರ್ಷದಿಂದ ನಾನು ಈ ರಸ್ತೆಯಲ್ಲಿ ನೋಡ್ತಾ ಇದ್ದೇನೆ, ರಸ್ತೆ ಕೆಲಸ ಕಾಮಗಾರಿಯಲ್ಲಿದೆ, ನಿಧಾನವಾಗಿ ಚಲಿಸಿ. ಈಗ ಹೊಸದಾಗಿ ಬಂದಿರುವಂಥದ್ದು ಭೂಕುಸಿತ ಸಂಭವಿಸಿದೆ, ನಿಧಾನವಾಗಿ ಚಲಿಸಿ. ಲ್ಯಾಂಡ್ಸ್ಲೈಡ್ ಆ್ಯಪಂಡ್ ಗೋ ಸ್ಲೋ. ಲ್ಯಾಂಡ್ಸ್ಲೈಡ್ ಆಗುವ ಮುಂಚೆ ಅದಕ್ಕೆ ಕಾಮಗಾರಿ ಯಾವ ರೀತಿ ಮಾಡಬೇಕು, ಅದಾಗದೇ ಇಲ್ಲದೆ ಯಾವುದೇ ರೀತಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಕೊಟ್ಟಿರುವಂತಹ ರಾಜ್ಕಮಲ್ ಕಂಪನಿ ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಕಳೆದ 7-8 ವರ್ಷಗಳಿಂದ ರಾಜ್ಕಮಲ್ ಕಂಪನಿ ಕೆಲಸನ ಮಾಡ್ತಾ ಇದೆ. ಈ ರೀತಿಯ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನು ನಡೆಸ್ಕೊಳ್ತಾ ಹೋಗ್ತಾ ಇದೆ. ಇದರ ಬಗ್ಗೆ ಧ್ವನಿಯನ್ನು ಎತ್ತಿ ಅಂತೇಳಿ ನಾನು ಪ್ರತಿಯೊಬ್ಬರಲ್ಲೂ ಹೇಳ್ತೇನೆ. NHನವರು ರಾಷ್ಟ್ರೀಯ ಹೆದ್ದಾರಿಯವರು ರಾಜ್ಕಮಲ್ ಕಂಪನಿಗೆ ಸಬ್ಬಾಗಿ ಕೊಟ್ಟ ನಂತರ ಅವರ ವರ್ಕ್ ಪ್ರೋಗ್ರೆಸ್ ರಿಪೋರ್ಟ್ಗಳನ್ನು ಕೇಳಿ, ಯಾಕೆ ಅವರು ರಸ್ತೆಗಳನ್ನು ಇಷ್ಟು ಹಾಳಾದರೂ ಕೂಡ ಜನಗಳಿಗೆ ದಿನನಿತ್ಯ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಿ ಮಾತನಾಡಲಿ ಅಂತೇಳಿ ಹೇಳ್ತೇನೆ. 2022ರಲ್ಲಿ ಲ್ಯಾಂಡ್ಸ್ಲೈಡ್ ಆಗುವಾಗ 2023 ಡಿಸೆಂಬರ್ನ ಒಳಗೆ ಈ ರಸ್ತೆ ಪರಿಪೂರ್ಣವಾಗುತ್ತದೆ ಅಂಥೇಳಿ ಎಲ್ಲ ನ್ಯೂಸ್ ಪೇಪರಲ್ಲಿ ನೀವು ನೋಡ್ಬೋದು. ಹಾಸನದ MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಂಥವರು ಹೇಳಿಕೆಗಳನ್ನು ಕೊಟ್ಟದ್ದಂಥದ್ದು, ಮತ್ತು ಅವತ್ತಿನ ಸರ್ಕಾರದ ಮಿನಿಸ್ಟರ್ಗಳು ಬಂದು ಹೇಳಿಕೆಗಳನ್ನು ಕೊಟ್ಟಿರೋಂಥದ್ದು ನೀವು ಪೇಪರ್ಗಳಲ್ಲಿ ನೋಡ್ಬೋದು. ಆದರೆ ಇವತ್ತು ನಾವು 2024 ಅರ್ಧ ವರ್ಷಗಳನ್ನು ಮುಗಿಸಿ 2025ನೇ ಇಸ್ವಿಗೆ ಹೋಗಲಿಕ್ಕೆ ಅಂತೇಳಿ ಇನ್ನೇನು ಮುಂದೆ ಹೋಗ್ತಾ ಇದ್ದೀವಿ. ಆದರೂ ಕೂಡ ನಾವು ಈ ಹಳೆ ರಸ್ತೆಯನ್ನೇ ನೋಡ್ತಾ ಇದ್ದೀವಿ. ಆ ಹಳೆ ರಸ್ತೆ ಚೆನ್ನಾಗಿರೋ ರಸ್ತೆಯೂ ಕೂಡ ಕಿತ್ತೋಗಿರೋ ರಸ್ತೆನ ನೋಡ್ತಾ ಇದ್ದೇವೆ. ಮುಂದೆ ಆ ರಸ್ತೆ ಇನ್ನೂ ಕೂಡ ತೊಂದರೆ ಆಗಿರುವಂತಹ ಭಾಗಗಳನ್ನು ನಿಮಗೆ ತೋರಿಸ್ತೇನೆ.
ಈ 10ರಿಂದ 12 ಕಿಲೋಮೀಟರ್ ರಸ್ತೆನ ಯಾಕೆ ಇಷ್ಟು ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿನ ಶಾಸಕರುಗಳು, ಕರಾವಳಿ ಭಾಗದ ಶಾಸಕರುಗಳು ಧ್ವನಿ ಎತ್ತಿ ಮಾತನಾಡಿದಾಗ ಎಲ್ಲರ 13 ಶಾಸಕರುಗಳು ಮತ್ತು ಸಕಲೇಶ್ಪುರ ಭಾಗದ ಒಬ್ಬರು ಶಾಸಕರು ಸೇರಿಸಿ 14-15 ಶಾಸಕರುಗಳು ಮುಂದೆ ಬಂದು ಮಾತನಾಡಿದಾಗಲೇ ಈ ಕಾಮಗಾರಿಯ ಬಗ್ಗೆ ಮುಂದಿನ ದಿನಗಳಲ್ಲಿ ಏನು ಅಂತ ಗೊತ್ತಾಗ್ತದೆ. ಆ ಕಾರಣಕ್ಕೆ ಈ ರಸ್ತೆ ಎಷ್ಟು ಮುಖ್ಯವಾಗಿರ್ತದೆ, ಹಾರ್ಬರಿಗೆ ಬರೋದಿರ್ಬೋದು, ಗ್ಯಾಸ್ ಟ್ಯಾಂಕರ್ಗಳು ಎಷ್ಟು ತಿರುಗ್ತವೆ, ಎಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಹಾಕ್ಕೊಂಡು ಎಷ್ಟು ಲಾರಿಗಳು ಬರ್ತವೆ, ಅದರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿದ್ದರೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಮತ್ತೆ ಹೆಚ್ಚಿನ ಮಾಹಿತಿಗಳನ್ನು ತೋರಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಇದು ಈ ಭಾಗದಲ್ಲಿ ಲ್ಯಾಂಡ್ಸ್ಲೈಡ್ ಆದಾಗ ಈ ಭಾಗದ ರೋಡಲ್ಲಿ ನಾವು ಹೋದರೆ ಅಲ್ಲಿ ವಿರಾಜಪೇಟೆ ರೋಡ್ ಅಂದರೆ ಕೊಡ್ಲಿಪೇಟೆ ರೋಡಿಗೆ ರಸ್ತೆಗೆ ಹೋಗಿ ಜಾಯ್ನ್ ಹೋಗುವಂಥ ರಸ್ತೆ ಇದು. ಗೊತ್ತಿರೋವಂಥವರು ಆ ಭಾಗದ ಆ ರಸ್ತೆಯಲ್ಲಿ ಹೋಗಿ ಆ ದೋಣ್ಗಲ್ ಭಾಗಕ್ಕೆ ಬಂದು ಜಾಯ್ನ್ ಆಗ್ತಾರೆ. ಗೊತ್ತಿಲ್ಲದೇ ಇದ್ದವರು ಇದೇ ಭಾಗದಲ್ಲಿ ನಿಂತು ರಾತ್ರಿ ಬೆಳಗ್ಗೆ ಎಲ್ಲ ಕಾಲವನ್ನು ವೇಸ್ಟ್ ಆಗ್ತದೆ. ಕಾರಣ ಅವರಿಗೆ ರಸ್ತೆ ಮುಂದೆ ಹೇಗಿರ್ತದೆ, ಎಲ್ಲಿಗೆ ಹೋಗಿ ಸೇರ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕೂಡ ಇರೋದಿಲ್ಲ. ಆ ಕಾರಣಕ್ಕೆ ಈ ವಿಡಿಯೋವನ್ನು ದೋಣಿಗಲ್ಲಿಂದ 3-4 ಕಿಲೋಮೀಟರ್ ಕೆಳಗಡೆ ಇರುವಂಥ ರಸ್ತೆ ಬಗ್ಗೆ ಮಾಹಿತಿಯನ್ನು ಇದರಲ್ಲಿ ಶೇರ್ ಮಾಡಿದ್ದೇನೆ. ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು.